ಹಲೋ ನಮಸ್ಕಾರ. ಇದು ಅನುಜ್ಞಾ ವೈಟಿ. ನನ್ನ ಕನ್ನಡ ಒಂಚೂರು ಚಂದ ಇಲ್ಲ, ಪರವಾಗಿಲ್ಲ. ನಾನು ಮಂಗಳೂರವಳು. ಸೊ ನಾನು ಸಿಂಚನ ಮೌಲ್ಯ. ನಾವೀಗ MSc ಸ್ಟಡಿ ಮಾಡ್ತಾ ಇದ್ದೇವೆ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೊ ಇವತ್ತು ನಾವು ಮೊನ್ನೆ ಮೌಲ್ಯನ ಮನೆಗೆ ಬಂದಿದ್ವಿ. ಮತ್ತೆ ಒಂಚೂರು ಅವಳಿಗೆ ಈವೆಂಟ್ ಇತ್ತು ಅಂತ. ಸೊ ಎಲ್ಲ ಒಂದು ನಿನ್ನೆ ಈವೆಂಟ್ ಎಲ್ಲ ಆಯಿತು. ಸೊ ಇವತ್ತು ಬೆಳಿಗ್ಗೆ ಒಂದು 8 ಗಂಟೆಗೆ ಎದ್ದು ಇವಾಗ 9 ಗಂಟೆ. I'll tell you honestly ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. 9 ಗಂಟೆಗೆ ಎದ್ದು ಮತ್ತೆ ಅಲ್ಲೆಲ್ಲ ಉಜ್ಜಿ ಪಲ್ಲಾವ್ ಮಾಡ್ಲಿಕ್ಕೆ ಬಿಟ್ಟಿದ್ದೇವೆ. ನಾವು ಪಲ್ಲಾವ್ ಮಾಡ್ತಾ ಇದ್ದೇವೆ. ಇದು ಮೌಲ್ಯ, ಇದು ಸಿಂಚನ ಕಲರ್. ಹಲೋ, ಇದು ನಾನು ವೈಟಿ. ನಾವು ಪಲಾವ್ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಎಸ್, ನೋಡುವ ಮುಂದಿನ ಪ್ರೋಸೆಸ್. ರಿಸಲ್ಟ್ ಅಲ್ಲಿ ಮತ್ತೆ ಸಿಗೋಣ. ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ, ಜಸ್ಟ್ ಹೊಟ್ಟೆಗೆ ಸಿಕ್ಕಿದ್ರೆ ಸಾಕು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಕ್ಯಾರೆಟ್, ಬೀನ್ಸ್ ಅದೆಲ್ಲ ಇರ್ಲಿಲ್ಲ. ಸೊ ಅದೆಲ್ಲ ಆರ್ಡರ್ ಮಾಡಿದೆ. ಯಾವ್ದಲ್ಲಿ ಆರ್ಡರ್ ಮಾಡಿದ್ದು? ಜಿಯೋ ಮಾರ್ಟ್ ಅಲ್ಲಿ ನಾವು ಆರ್ಡರ್ ಮಾಡಿದ್ದು. ಸೊ ಆನ್ ದ ವೇ ಬರ್ತಾ ಉಂಟು, ನೋಡುವ. ನಮ್ ತಿಂಡಿ ಸಾಧಾರಣ ಒಂದು 11 ಗಂಟೆ 12 ಗಂಟೆ. ಮತ್ತೆ ನಾವು ಚಿಕ್ಕಪೇಟೆಗೆ ಹೋಗ್ಲಿಕ್ಕೆ ಉಂಟು, ಇವಳಿಗೆ ಚೂರು ಶಾಪಿಂಗ್ ಉಂಟು ಅಂತ. ನೋಡುವ ಏನಾಗುತ್ತೆ ಅಂತ. ಮತ್ತೆ ಒಂದು ಗಾಯ್ಸ್ ಅಂತ ಗೊತ್ತಾ, ನಾವು ಇದೆಲ್ಲ ರುಬ್ಬಿಟ್ಟಿದ್ದೇವೆ ನೋಡಿ. ಸಕ್ಸಸ್ಫುಲ್ ಆಗಿ ರುಬ್ಬಿದೆ ನೋಡಿ. ಆಮೇಲೆ ನೋಡುವ ಏನಂತ. ಓಕೆ, ಸೊ ಗೈಸ್, ನಮ್ಮ ಪಲಾವ್ ನಡೀತಾ ಉಂಟು. ತೋರಿಸಲಿ ಕುಕ್ಕರ್. ಕ್ಯಾಮರಾ ತಿರ್ಗಾರ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಾರಿ, ಕ್ಯಾಮರಾ ತಿರ್ಗಾರ ಅಂತಿದ್ವಿ, ಅಂದ್ರೆ ಕ್ಯಾಮರಾ ತಿರ್ಗಿಸಿ ಆಗ್ತಾ ಇಲ್ಲ ಅಂತ. ಸೊ ಆಗ್ತಾ ಉಂಟು, ಹೀಗೆ ನಡೀತಾ ಉಂಟು. ಸೊ ಆದಷ್ಟು ಬೇಗ ನಮ್ದು ಪಲಾವ್ ಪೂರ್ಣಗೊಳ್ಳಲಿದೆ. ನೋಡುವ, ಕಾದು ನೋಡೋಣ. ನಾವು ಇಷ್ಟು ಮಾಡಿಟ್ಟಿದ್ದೇವೆ, ಅಂದ್ರೆ ಗ್ರೈಂಡ್ ಮಾಡಿದ್ದೇವೆ. ಇದು ಬೆಳ್ಳುಳ್ಳಿ, ಮೆಣಸು ಮತ್ತೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಅದನ್ನು ನಾವು ಗ್ರೈಂಡ್ ಮಾಡಿ ಎತ್ತು ಹಾಕಿದ್ದೇವೆ. ಇದ್ರ ಹಸಿ ವಾಸನೆ ಹೋಗ್ಬೇಕಂದ್ರೆ ತುಂಬ ಕೊದಿಬೇಕು, ಚೂರು ಕೊದಿಬೇಕು. ಕೊದ್ದಾಗ ಹಸಿ ವಾಸನೆ ಕುದಿಬೇಕಂತೆ. ಕುದಿ ಬಂದಾಗ ಅದ್ರ ಹಸಿ ವಾಸನೆ ಎಲ್ಲ ಹೋಗ್ತದೆ. ಸೊ ಇವರೆಲ್ಲ ಇದ್ದಾರೆ ಇಲ್ಲಿ, ಅವ್ರವ್ರ ಕೆಲಸ ಮಾಡ್ಕೊಂಡು ನೋಡಿ. ಆರ್ಡರ್ ಬಂತು, ಈಗ ನಾವೆಲ್ಲ ಚಾಪ್ ಮಾಡಿ ಆಯ್ತು. ಈಗ ನಾವು ಶಿಕ್ಷೆ ನಂಗೆ ಪ್ರಿಪೇರ್ ಆಗಿರೋ ಮಸಾಲೆಗೆ ಹಾಕ್ತಾ ಇದ್ದೇವೆ ನೋಡಿ. ಎಸ್, ಡನ್. ಯಾವುದೇ ರೀತಿಯ ಹೋಪ್ ಇಲ್ಲ ಈ ಪಲಾವಲ್ಲಿ. ಇದು ಸಲಾಡ್ಗೆ ಒಂಚೂರು ಎಲ್ಲ ಮಾಡಿಟ್ಟಿದ್ದೀವಿ ನೋಡಿ. ಸಲಾಡ್ಗೆ ಇಲ್ಲ, ಮತ್ತೆ ಇದು ಕುಕ್ಕರ್ ಎಲ್ಲ ಇದು ಮಾಡಿಟ್ಟಿದ್ದೇವೆ. ಇನ್ನೊಂಚೂರು. ಸೊ ಗೈಸ್, ನಮ್ಮ ಪಲಾವ್ ಮುಕ್ತಾಯ ಹಂತಕ್ಕೆ ಬಂದಿದೆ. ಈ ಮಾತೆಲ್ಲ ಸೊ ಆಯ್ತು, ಇನ್ನು ಕುಕ್ಕರ್ ಓಪನ್ ಮಾಡೋದು, ತಿನ್ನುದು. ಗೊತ್ತಿಲ್ಲ ಗಂಟೆ ನೋಡಿ, ಗಂಟೆಯಲ್ಲಿ 11:10 ಆಯ್ತು. ಓಕೆ, ಈಗ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಆಯ್ತು. ಆಮೇಲೆ ನೋಡಿ ಮಲ್ಲಿಜ್ಜಿಯ ಪಲಾವ್ ಚಂದ ಆಗಿದೆ ಅಲ್ವಾ? ಎಸ್, ಈಗ ಫೈನಲ್ ಹಂತಕ್ಕೆ ಕೊತ್ತಂಬರಿ ಸೊಪ್ಪು ರೆಡಿ ಆಗಿದೆ. ಸ್ವಲ್ಪ ಈರುಳ್ಳಿ ಫೈನಲಿ ಗಾಯ್ಸ್, ಪಲಾವ್ ಸಕ್ಸಸ್ಫುಲ್ ಆಗಿದೆ. ಒಂಚೂರು ಉಪ್ಪು ಕಮ್ಮಿ. ಸೊ ಅಂದ್ರೆ ಉಪ್ಪು ಜಾಸ್ತಿ ಆದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಉಪ್ಪು ಕಮ್ಮಿ ಆದ್ರೆ ನಾವು ಎಂತ ಬೇಕಾದ್ರೆ ಮಾಡೋದು. ಮೀನ್ಸ್ ಹಂಗಲ್ಲ, ಉಪ್ಪು ಮಿಕ್ಸ್ ಮಾಡ್ಕೊಂಡಾದ್ರು ತಿನ್ಲಿಕ್ಕೆ ಆಗ್ತದೆ. ಆದ್ರೆ ಉಪ್ಪು ಜಾಸ್ತಿ ಆದ್ರೆ ನಾವ್ ಎಂತ ಮಾಡ್ಲಿಕ್ಕೆ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ ಸಾಗುದಿಲ್ಲಲ್ಲ. ಸೊ ಪಲಾವ್ ಸಕ್ಸಸ್ ಆಗಿದೆ. ಸೊ ಇವರಿಗೆ, ಬಟ್ ಇವರಿಗೆಲ್ಲ ನನ್ನ ಮೇಲೆ ನಂಬಿಕೆ ಇರ್ಲಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಬಟ್ ನಂಗಿತ್ತು, ಮೌಲ್ಯನಿಗಿತ್ತು, ಇವಳಿಗೆ ಇರ್ಲಿಲ್ಲ. ಆದ್ರೆ ಎಂತ ಗೊತ್ತುಂಟ ಗೈಸ್, ನಂಗೆ ಗೊತ್ತುಂಟು ನಾನು ಮಾಡಿದ ಪಲಾವ್ ಸಕ್ಸಸ್ ಆಗಿ ಆಗ್ತದೆ ಅಂತ. ಬಿಕಾಸ್ ನಂಗೆ ಕುಕಿಂಗ್ ಅಂದ್ರೆ ಇಷ್ಟ. ಸೊ ಪಲಾವ್ ಮಾಡಿದ್ದೇನೆ, ಬಟ್ ಕಲರ್ ಪರವಾಗಿಲ್ಲ, ಬಟ್ ಟೇಸ್ಟ್ ನೋಡಿ. ಮಾಡಿದೀವಿ ಪಲಾವ್, ನೈಸ್. ಇನ್ನೊಂಚು ಡೆಕೋರೇಷನ್ ಪಾರ್ಟ್ ಉಂಟು, ವಿ ವಿಲ್ ಕಮ್ ಬ್ಯಾಕ್ ಸೂನ್. ಗೈಸ್, ಪಲಾವ್ ಎಲ್ಲ ಮಾಡಿ ಈಗ ನಾವು ತಿಂತಿದ್ದೇವೆ. ನಾನು ಹಾಕೊಳ್ತೇನೆ. ಮೌಲ್ಯನು ತಿಂತಿದ್ದಾಳೆ, ಗಿಳಿನೂ ತಿಂದು. ಹೇಗಿದೆ ಮೌಲ್ಯ ಟೇಸ್ಟ್? ಸೂಪರ್. ಹೇಗಿದೆ ಅಂಕಲ್ ಟೇಸ್ಟ್? ಚೆನ್ನಾಗಿದೆ. ಇವಳು ಯಾವತ್ತಿಲ್ಲ ನೆಗೆಟಿವ್ ಹೇಳುದು ಆಯ್ತಾ. ಇವತ್ತು ನೋಡಿ ಬಕಾಸುರಿ ತರ ತಿಂತಿದ್ದಾಳೆ.
ನೋಡಿ ಮೌಲ್ಯಂಗೆ ಮಾತ್ರ ಹೋಪಿತ್ತಂತೆ, ಇವಳಿಗೆ ಹೋಪಿರ್ಲಿಲ್ಲ. ಆದ್ರೂ ಇವ್ರು ನೋಡಿ ಬಕಾಸುರಿ ತರ ಬಟ್ಟಲೆ ಹಾಕೊಂಡು ತಿಂತಿದ್ದಾಳೆ. ಸೊ ನಾವು ಸಹ ತಿನ್ಬೇಕು ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ. ಇಲ್ಲಿ ಗೀ ಉಂಟು, ಇಲ್ಲಿ ಪಲಾವ್ ಉಂಟು, ಇಲ್ಲಿ ಕರ್ಡ್ ಉಂಟು. ಓಕೆ ಗೈಸ್, ಬಾಯ್. ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ಸೊ ಹಾಯ್ ಗೈಸ್, ನಾವೀಗ ಮೌಲ್ಯನ ಮನೆಯಿಂದ ಹೊರಟಾಯ್ತು. ಸಾರಿ, ಅವ್ರ ಮನೆ ಇನ್ನೊಮ್ಮೆ ತೋರಿಸ್ತೇನೆ. ಇವಾಗ ನಾವು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹೊರಟಿರೋದು ಚಿಕ್ಕಪೇಟೆಗೆ. ಓ ಬಿಸಿಲು ಅಂದ್ರೆ ಬಿಸಿಲು. ಸೊ ನಾವು ಇವಾಗ ಒಂದು ಗ್ರೌಂಡ್ ಇದೆ, ಗ್ರೌಂಡ್ ಮೌಲ್ಯ ಸಿಂಚಣ. ಸೊ ಇದೆಲ್ಲ ಗ್ರೌಂಡ್. ನಾನು ಶೇಡ್ಸ್ ಎಲ್ಲ ತರಲಿಲ್ಲ, ಬಿಸಿಲಿಗೆ ಏನಾಗಲ್ಲ. ಹೋಗಿ ಈಗ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೇವೆ. ನೋಡಿ ಗೈಸ್, ಅಲ್ಲಿ ಮೌಲ್ಯ ಹೋಗ್ತಿದ್ದಾಳೆ, ನಾನು. ಫೈನಲಿ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ರೀಚ್ ಆಗಿದ್ದೇವೆ. ಮೆಟ್ರೋ ನೋಡಿ ಎಷ್ಟು ರಶ್ ಅಂತ. ಫೈನಲಿ ಎಕ್ಸಿಟ್ ಆಗ್ತಾ ಇದ್ದೀವಿ ಗೈಸ್. ಎಷ್ಟು ಇದೆ ಅಂದ್ರೆ ರಶ್. ಮೋಲ್ ಪಂಡ್ ಮೋಲ್ ಕಪ್ಪ ಅಲ್ಲಿ ಗೈಸ್, ಆ ಕಪ್ಪಿ ಕಪ್ಪನಲ್ಲಿ ಕಪ್ಪ ಚಿಕ್ಕಪೇಟೆಯಲ್ಲಿ ಇದ್ದೇವೆ. ಎಂತ ರಶ್ ಗೊತ್ತಾ ನೋಡಿ. ಎಷ್ಟು ರಶ್ ಇದೆ ಗೊತ್ತಾ ಇಲ್ಲಿ. ಬಟ್ ಯಾವ್ದು ಬೇಕು ಯಾವ್ದು ಬೇಡ ಎಲ್ಲ ಐಟಮ್ಸ್ ಇದೆ ಇಲ್ಲಿ, ಬಾಕಿ ಯಾವುದೂ ಇಲ್ಲ. ಅಂದ್ರೆ ಸಿಗದೆ ಇರೋದು ವಸ್ತು ಇಲ್ಲ ನೋಡಿ. ಬೇಕಾಗಿದೆ ಬ್ರ್ಯಾಂಡ್ ಐಟಮ್ಸ್ ಇದೆ, ಡೂಪು ಎಲ್ಲಾನು ಸಿಗುತ್ತೆ. ಎಲ್ಲ ಅಂದ್ರೆ ಎಲ್ಲಾನು ಸಿಗುತ್ತೆ ನೋಡಿ. ಅವಳ ಅಕ್ಕನಿಗೆ ಅಂತ. ಸೊ ನಾವೊಂದು ಯಾವುದೋ ಒಂದು ಪರ್ಚೇಸ್ ಸ್ಟಾಲ್ಗೆ ಬಂದಿದ್ದೇವೆ. ಸೊ ಇವಳು ಫೋಟೋ ತೆಗೆದು ಇವಳ ಅಕ್ಕನ ಕಳಿಸ್ತಿದ್ದಾಳೆ ನೋಡಿ. ಎಲ್ಲ ಟೈಪ್ ಇದೆ. ಇದು ಪರ್ಚೇಸ್ ಮಾಡ್ತಾರೆ. ಇಂಚ ಪತ್ತೋಳು ಸಿಂಚು ನಾನೂರ. ಫೈನಲಿ ಸಿಂಚನ ತಗೊಂಡಿದ್ದೀನಿ 350 ರುಪೀಸ್ಗೆ. ಹೇರ್ ಹಾಕ್ತಾರಲ್ಲ ಹೇರಿಗೆ, ಹಿಂದೆ ಹೀಗೆ. ಸೊ ತಗೊಂಡಿದ್ದೆ, ಚೆನ್ನಾಗಿದೆ. ಸೊ ಈಗ ಒಂದು ಪರ್ಚೇಸ್ ಆಯಿತು. ಈಗ ಎಂತಂದರೆ ನೀಗೆಂತ ಸಿಂಚನ? ನನಗೆ ಎತ್ನಿಕ್ ವೇರ್ ಬೇಕು, ವಿಶು ಬರ್ತಾ ಉಂಟಲ್ಲ, ಸೊ ಶಾಪಿಂಗ್ ಮಾಡಿಬಿಟ್ಟು. ರಿಚ್ ಪೀಪಲ್ ಫೈನಲಿ ಒಂದು ಶಾಪಿಗೆ ಬಂದಿದ್ದೇವೆ ನೋಡಿ. ಕೆಳಗಡೆ ಈ ಸ್ಟೆಪ್ ಹಾಕಿಕೊಂಡು ಬಂದಿದ್ದೇವೆ. ಈ ಸ್ಟೆಪ್ ಹಾಕಿಕೊಂಡು ಇಳ್ಕೊಂಡು ಹೋಗುವಷ್ಟರಲ್ಲಿ ಆಗ್ತದೆ. ನೋಡಿ ಶಾಪಿಂಗ್ ಸ್ಟ್ರೀಟ್ ಏನು ಬೇಕು ಎಲ್ಲ ಇದೆ. ಬಟ್ಟೆ ಬರೆ, ಬ್ಯಾಗ್, ಸೂಟ್ಸು, ನೈಟ್ ವೇರ್ಸು, ಎಲೆಕ್ಟ್ರಾನಿಕ್ ಐಟಮ್ಸು, ಫುಡ್ಸು ಎಲ್ಲ ಇದೆ ನೋಡಿ. ಆ ತುದಿಯಿಂದ ಈ ತುದಿ ತನಕ ಏನು ಬೇಕು ಏನು ಬೇಡ ಎಲ್ಲ ಸಿಗುತ್ತೆ ಇಲ್ಲಿ ನೋಡಿ. ನೋಡಿ ಬನ್ನಿ ಒಮ್ಮೆ ಚಿಕ್ಕಪೇಟೆಗೆ. ಸಂಡೆ ಬನ್ನಿ ನೋಡಿ. ಫೈನಲಿ ನಾವೊಂದು ಯೂಟ್ಯೂಬಲ್ಲಿ ಹುಡುಕಿದ್ವಿ, ಜಯಶ್ರೀ ಫ್ಯಾಷನ್ಸ್. ಸೊ ಫೈನಲಿ 3rd ಫ್ಲೋರ್ ಅಂತೆ ಹೋಗ್ತಾ ಇದ್ದೇವೆ. ಓಕೆ ಆಯಿತು. ಆಮೇಲೆ ಫೈನಲಿ ಬಿ ರೀಚ್ಡ್ ಅವರ್ ಡೆಸ್ಟಿನೇಷನ್. ಅಂತೂ ಇಂತೂ ನಾವು ಜಯಶ್ರೀ ಫ್ಯಾಷನ್ಗೆ ಬಂದಿದ್ದೇವೆ ನೋಡಿ. ನಾವಿಬ್ರು ಫೆಡ್ ಆಫ್ ಆಗಿದ್ದೀರಾ. ಎಷ್ಟು ಚೆನ್ನಾಗಿರೋದಿದೆ ನೀವು ಮದುವೆಗೆ ಗ್ರ್ಯಾಂಡಾಗಿ ಹಾಕ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ.
ಕಲೆಕ್ಷನ್ಸ್ ತುಂಬ ಇದೆ. ದೊಡ್ಡ ಜನ ಥರ ಅದು ಇದು ಫೋಟೋ ನೋಡ್ತಿದ್ದಾಳೆ, ಯಾವುದು ಪರ್ಚೇಸ್ ಮಾಡೋ ಥರ ಮಾಡ್ತೇನೆ ಎಲ್ಲ ಚೆಂದ ಮಾಡ್ತಾಳಂತೆ. ನೋಡು ಏನು ಮಾಡ್ತಾನೆ ಸೀಟು ತೋಜಿಲ್ಲ ಯಾಕೆ ಏನು ತೋಜಂತಲ್ಲೇನು ಯಾರು ಚೆಂದ ಉಂಟು ನೋಡುವ, ಯಾವುದೋ ಪರ್ಚೇಸ್ ಮಾಡ್ತಂತೆ. ಅವ್ರು ಇಷ್ಟು ಫೋಟೋ ಕೊಟ್ಟಿದ್ದಾರೆ, ನಾವು ಪರ್ಚೇಸ್ ಮಾಡಬೇಕು. ಸಿಂಚು ಅವು ಸೋಕೊಂಡಿಯಾ ಅದು ಸಾರಿ, ನಾನು ಅವಾಗ ವಿಡಿಯೋನೇ ಆನ್ ಮಾಡಿರಲಿಲ್ಲ, ಬಂದಾಗಿದೆ. ಎಸ್ಟರ್ಡೇ ಅಲ್ಲಿ ನಿನ್ನೆ ಯೂಟ್ಯೂಬಲ್ಲಿ ನೋಡಿದ್ದೀವಳು, ಹೇಳಿದ್ರು ಅದು ಆಗಸ್ಟ್ 2025 ಹಾಕಿದ ವಿಡಿಯೋ. ನಾವು ಏಪ್ರಿಲಲ್ಲಿ ಆವಾಗ ಹಾಕಿದ ವಿಡಿಯೋದಲ್ಲಿ 1750 ಇತ್ತು ಅಂತ ಬಂದು ಹುಡ್ಕೊಂಡು ಸೊ ಇವಾಗ ನೋಡಿದರೆ ಏನೂ ಇಲ್ಲ, ಎಲ್ಲ 2000 ಮೇಲೆ, ಎಲ್ಲ ಫುಲ್ ಮನಿ ಉಂಟು. ಸೊ ಇಲ್ಲೂ ಸಿಗ್ತಾ ಇದ್ದೆ, ಡ್ರೆಸ್ ಸಿಗುತ್ತೆ ಅಂತ ಕನ್ಫರ್ಮ್ ಇಲ್ಲ, ಆದರೂ ಒಂಚೂರು ಫೋರ್ಸ್ ಕೊಟ್ಕೊಂಡು ನೋಡ್ತಿದ್ದಾಳೆ ಸಿಂಚು ಬಟ್ಟೆನ. ನೋಡೋಣ, ತೋರಿಸ್ತೀನಿ ವಿಡಿಯೋ. ಸಿಂಚು ಇಲ್ಲಿ ಕೂತಿದ್ದಾಳೆ, ನಾವು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಈ ಸಲ ಬಟ್ಟೆ ಸಿಗದಿದ್ರೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಟ್ಟೆ ಎಲ್ಲ ಸಖತ್ತಾಗಿತ್ತು ಗೈಸ್. ಬಟ್ ನಾವು ಒಂದೊಂದೇ ಬಟ್ಟೆನ ಟ್ರಯಲ್ ಮಾಡ್ತಾ ನೋಡ್ತಿರ್ಬೇಕಾದ್ರೆ ಅವನು ಅಹಂಕಾರದಲ್ಲಿ ಮಾತಾಡಿದ. ಮೀನ್ಸ್ ಮಾತಾಡಿಸ್ ಪಾಡ್ತು ಒರ್ಚಿ ಇಂಕ್ಲೆ ಬೋಡಿತ ಮಾತ್ರ ಪಾಡ್ತಲೆ ಪಂಡಿ ಅವಾಯಿಗೆ ಅವಡತ್ತೆ ಇಂಕ್ಲೆ ಬೋರ್ಚವು ಅಂಚ ಪಂಡ ಅಂಚ. ಸೊ ಅಂದರೆ ಅವ್ನು ಹೇಳಿದಂತಂದರೆ ಎಲ್ಲ ಬಟ್ಟೆ ಹಾಕಿ ನೋಡಬೇಡಿ, ಎಲ್ಲ ಬಟ್ಟೆ ಹಾಕಿ ನೋಡಿದರೆ ಸಂಜೆ ತನಕ ಆಗ್ತದೆ, ಹಾಗೆ ಹೀಗೆ ಅಂತ ದೊಡ್ಡ ಜನರಾಗೆ ಮಾಡಿದ. ಅಂದರೆ ಅವನ ಹತ್ರ ಒಬ್ಬನ ಹತ್ರ ಬಟ್ಟೆ ಇರೋದಂತ ಅವನು ಅನ್ಕೊಂಡಿದ್ದೆ. ನಮಗೆ ಬೇರೆ ಶಾಪೇ ಇಲ್ಲ ಅಂತ, ನಮಗೆ ತುಂಬ ಶಾಪ್ ಉಂಟಿಲ್ಲ ಯುದ್ಧಕ್ಕೆ, ನಾವು ಬೇರೆ ಹುಡುಗಿಕೊಂಡು ಹೋಗ್ತೇವೆ ಅಂತ ಸೀದಾ ಕೋಪದಲ್ಲಿ ಬಂದೆವು. ಅದಕ್ಕೆ ಅವ ಹೇಳಿದೆ, ಎಂತಾಯ್ತಮ್ಮ, ಎಂತಾಯ್ತು ಮೇಡಮ್, ಎಂತಾಯ್ತು ಅಂತ. ಅದಕ್ಕೆ ನಾವು ಹೇಳಿದ್ದೇವೆ ಎಂತಿಲ್ಲ, ನಮಗೆ ಬೇಕಾದ ಬಟ್ಟೆ ಸಿಗಲಿಲ್ಲ ಅಂತ. ಕಸ್ಟಮರನ್ನು ಹೇಗೆ ಟ್ರೀಟ್ ಮಾಡಬೇಕಂತ ಗೊತ್ತಿಲ್ಲ ಗೈಸ್ ಅವರಿಗೆ. ಫಸ್ಟಿಗೆ ಕಸ್ಟಮರನ್ನು ಹೇಗೆ ಟ್ರೀಟ್ ಮಾಡಬೇಕು ಅಂತ ಕಲ್ತಿಕೊಳ್ಳಿ ಅವರು, ಮತ್ತೆ ನಮ್ಮನ್ನು ಟ್ರೀಟ್ ಮಾಡಲಿ ಅಲ್ವಾ. ಅದಕ್ಕೆ ಮತ್ತೆ ನಾವು ನನಗೆ ಬೇಜಾರು ಮಾಡಿದ್ರಿ ನೀವು ಒಂದು, ಅವನು ಬೇಜಾರು ಮಾಡಲಿಕ್ಕೆ ನಾನು 2,500 ಕೊಡ್ಲಿಕ್ಕೆ ಆಗ್ತದ? ಬಾರಿ ಮಾತಂದ್ರೆ ಮಾತು. ಈಗ ನಮಗೆ ಸರಿ ಆಗ್ಲಿಲ್ವಾ ಸೀದಾ ಬಿಟ್ಟು ಬರೋದೇ. ಅದೆಷ್ಟೇ ದೊಡ್ಡ ಶಾಪ್ ಆಗಲಿ, ಅದೆಷ್ಟೇ ಸಣ್ಣ ಶಾಪ್ ಆಗಲಿ, ಅದೆಷ್ಟೇ ದೊಡ್ಡ ಅಮೌಂಟ್ ಆಗಲಿ, ಎಷ್ಟು ಸಣ್ಣ ಅಮೌಂಟ್ ಆಗಲಿ, ಅಟ್ಲೀಸ್ಟ್ 60 ಅಲ್ಲ 10 ರುಪೀಸ್ ಆದರೂ ನಾವು ಬಿಡುವುದಿಲ್ಲ ಅಂದರೆ ಬಿಡುವುದೇ ಇಲ್ಲ. ಸೊ ಅಕ್ಕಪಕ್ಕದವರು, ಎದುರು ಹಿಂದಿನವರು ನಮ್ಮನ್ನು ನೋಡಿ ನಗಾಡ್ತಿದ್ದಾರೆ. ಬಟ್ ಸ್ಟಿಲ್ ನಾವು ಅದಕ್ಕೆಲ್ಲ ಕೇರ್ ಮಾಡಬಾರ್ದು. ಬ್ಲಾಗ್ ಅಂದರೆ ಬ್ಲಾಗ್ ಮಾಡಿಕೊಂಡು ಪಕ್ಕದಲ್ಲಿರೋರೆಲ್ಲ ನೋಡಿದಾರೆ, ಇವಳು ಒಬ್ಬಗೆ ಏನೋ ಒಂದು ಮತ್ತೆಂತ ಇಲ್ಲಿ ಶಾಪ್ ಅಲ್ಲಿ. ಅದಾದಮೇಲೆ ನಾನು ಹೇಳ್ತೇನೆ ಏನಾಯಿತು ಅಂತ. ಶಾಪಿಗೆ ಬಂದಿದ್ದೇವೆ ಅಂದರೆ ಹಾಗಲ್ಲ, ನಮಗೆ ಕುಂಕುಮ ಫ್ಯಾಷನ್ ಅದೇ ಲಾಸ್ಟ್ ಹೋಪ್ ಶಾಪಿಗೆ ಬಂದಿದ್ದೇವೆ ಆಯಿತಾ. ಒಂದು ಡ್ರೆಸ್ ನೋಡಿದ್ದೇವೆ, ಅದು ಇವಳಿಗೆ ಆಗ್ತಾನೆ ಇಲ್ಲ. ಅವಳು ತುಂಬ ಜೋರಾಗಿ ಹೇ ಅಂತ ಹೇಳ್ತಾನೆ. ಆ ಡ್ರೆಸ್ ತೋರಿಸ್ತೇನೆ ಬೈ. ಫೈನಲ್ ಆಗಿ ಯಾವುದು ನೋಡಿದ್ವೋ ಅದನ್ನೇ ಪರ್ಚೇಸ್ ಮಾಡಿ ಆಯಿತು. ನೆಕ್ಸ್ಟ್ ಈಗ ಹೋಗ್ತಾ ಇದ್ದೇವೆ. ಇಲ್ಲೆಲ್ಲ ಚೆನ್ನಾಗಿರೋದು ಇದೆ ಈ ಕಡೆ ಎಲ್ಲ. ಅದು ಆ ಶಾಪಲ್ಲಿ ಕೂಡ ಚೆನ್ನಾಗಿದೆ. ಫೈನಲಿ ವಿ ಬಾಟ್ ಒನ್ ಡ್ರೆಸ್ ಫಾರ್ ಸಿಂಚನ. ಚೆನ್ನಾಗಿತ್ತು. ನಾಡಿದ್ದು ವೇರ್ ಮಾಡ್ಬೋದು, ಅದು ನವೆಂಬರ್ಗೆ ಅಂತ. ಸೊ ಆಯಿತು, ನಾವಿನ್ನು ಹೊರಡ್ತಾ ಇದ್ವಿ. ಜನ ಅಂದರೆ ಜನ ನೋಡಿ, ತುಂಬ ಕಿರಿಕಿರಿ, ಬಿಸಿಲು, ಅರಟ್ಟೆ ಹಾಕೊಂಡು ಮಾಡಿ. ಹುಡುಗಕ್ಕೆ ಒಂದು ಮಾತಾಡ್ತು. ಸೊ ತುಂಬ ಜನ ಅಪ್ಪ. ಸೊ ಗಾಯ್ಸ್, ಶಾಪಿಂಗ್ ಎಲ್ಲ ಆಯಿತು. ಇವಾಗ ನಾವು ನನ್ನ ಹತ್ರ ಮೆಟ್ರೋ ಕಾರ್ಡ್ ಇದೆ, ಇದ್ರ ಜೊತೆ QR ಕೋಡ್ ಇದೆ. ಸೊ ಆಯಿತು, ಇನ್ನು ಡೈರೆಕ್ಟ್ ನಾನು ಜನ ಇಲ್ದಿದ್ರೆ ಮೆಟ್ರೋ ನಡೆಯುತ್ತಾ? ಇನ್ನೊಂದು ಸಲ ಸಿಗುವ ಇನ್ನೊಂದು ಲಾಗಲ್ಲಿ. ಮತ್ತೊಮ್ಮೆ ಸಿಗೋಣ, ಮಗದೊಮ್ಮೆ ಸಿಗೋಣ. ಇವ್ರು ಇಲ್ಲದ ಸಲ ನೋಡೋಣ ನೆಕ್ಸ್ಟ್ ಟೈಮ್ ಯಾವತ್ತಾದರೂ.
ನಾನಿದ್ರೆ ನೀವು ನಂಗೋಸ್ಕರ ವ್ಲಾಗ್ ನಂಗೋಸ್ಕರ ನೋಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ಬರ್ತೀನಿ. ರಶ್ ಉಂಟು ತುಂಬ. ಓಕೆ ಓಕೆ ಬಾ. ಓಕೆ ಎಲ್ರಿಗೂ ಸಹ ಬಾಯ್ ಬಾಯ್. ಸಿಂಚು ಬಾಯ್. ಬಾಯ್.